ಸುಮಾರು 4,500 ವರ್ಷಗಳ ಮುಂಚೆ ಜಗತ್ತಿನ ಹೆಚ್ಚಿನ ಭಾಗಗಳಲ್ಲಿ ಜೀವನ ತುಂಬಾ ಸರಳವಾಗಿತ್ತು. ಜನರು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಬದುಕ್ತಾ ಇದ್ರು. ಸರಿಯಾದ ರಸ್ತೆ ಇರಲಿಲ್ಲ, ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ, ಅಂದ್ರೆ ಡ್ರೈನೇಜ್ ಸಿಸ್ಟಮ್. ಆದ್ರೆ ಅದೇ ಸಮಯದಲ್ಲಿ ನಾರ್ತ್ ವೆಸ್ಟರ್ನ್ ಆಫ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದ್ರೆ ಭಾರತದ ಉಪಖಂಡದ ಉತ್ತರ ಪಶ್ಚಿಮ ಭಾಗದಲ್ಲಿ ಒಂದು ದೊಡ್ಡ ಹಾಗೂ ಆರ್ಗನೈಸ್ಡ್ ಸಿವಿಲೈಸೇಷನ್ ಬೆಳೀತಾ ಇತ್ತು. ಅಲ್ಲಿ ಯೋಜಿತ ಅಥವಾ ವೆಲ್ ಪ್ಲಾನ್ಡ್ ನಗರಗಳಿದ್ವು. ನೇರವಾದ ರಸ್ತೆಗಳು, ಇಟ್ಟಿಗೆ ಮನೆಗಳು, ಕೊಳಚೆ ನೀರನ್ನು ಸಹ ಹೊರ ಹಾಕುವ ವ್ಯವಸ್ಥೆ ಇತ್ತು. ಇದನ್ನೇ ನಾವು ಸಿಂಧೂ ಕಣಿವೆ ನಾಗರಿಕತೆ ಅಂತ ಕರಿತೀವಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಕ್ರಿಸ್ತಪೂರ್ವ 1920 ಮೊದಲು ಭಾರತದಲ್ಲಿ ತುಂಬಾ ಹಳೆಯ ಮನೆಗಳು ಇರಲಿಲ್ಲ ಅಂತ ಇತಿಹಾಸಕಾರರು ನಂಬಿದ್ರು. ಅದೇ ಕ್ರಿಸ್ತಪೂರ್ವ 1920 ಆರಂಭದಲ್ಲಿ ಹರಪ್ಪ ಎಂಬ ಹಳ್ಳಿಯ ಹತ್ರ ಕೆಲ್ಸದವರು ಹಳೆ ಇಟ್ಟಿಗೆಗಳನ್ನ ನೋಡ್ತಾರೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ನಿರ್ದೇಶಕರಾದ ಡೈರೆಕ್ಟರ್ ಜನರಲ್ ಆಫ್ ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸರ್ ಜಾನ್ ಮಾರ್ಷಲ್ ಅವರಿಗೆ ವಿಷಯ ತಲುಪಿತು. ಕ್ರಿಸ್ತಪೂರ್ವ 1924ರಲ್ಲಿ ಹರಪ್ಪ ಹಾಗೂ ಮೊಹೆಂಜೊದಾರ ಹೆಸರಿನ ನಗರ ಪುರಾತನ ನಾಗರಿಕತೆಗೆ ಸೇರ್ಕೊಳ್ಳುತ್ತೆ ಅಂತ ಘೋಷಿಸ್ತಾರೆ. ಇದು ಜಗತ್ತಿನ ಇತಿಹಾಸವನ್ನೇ ಬದಲಾಯಿಸುತ್ತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಂದೇ ನಗರ ಆಗಿರಲಿಲ್ಲ, ಅದು ನೂರಾರು ಹಳ್ಳಿಗಳು ಹಾಗೂ ಹಲವಾರು ದೊಡ್ಡ ದೊಡ್ಡ ನಗರಗಳಾಗಿದ್ವು. ಇದು ಇಂದಿನ ಪಾಕಿಸ್ತಾನ್, ಉತ್ತರ ಪಶ್ಚಿಮ ಭಾರತ, ಗುಜರಾತ್, ಹರಿಯಾಣ ಮತ್ತು ಪಂಜಾಬ್ ವರೆಗೂ ಹರಡಿತ್ತು. ಇದು ಸುಮಾರು 10ರಿಂದ 13 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ದೊಡ್ಡದಾಗಿತ್ತು. ಅಂದ್ರೆ ಈಜಿಪ್ಟ್ ಹಾಗೂ ಮೆಸೊಪೊಟಾಮಿಯಾಕಿನ ದೊಡ್ಡದು. ಅಷ್ಟು ದೊಡ್ಡದಿದ್ರು ಜನ ಒಂದೇ ರೀತಿಯ ಬಿಲ್ಡಿಂಗ್ ಸ್ಟೈಲ್ ಹಾಗೂ ರೂಲ್ಸ್ ನ ಫಾಲೋ ಮಾಡ್ತಾ ಇದ್ರು. ಹಾಗೂ ಆರ್ಕಿಯಾಲಜಿಸ್ಟ್ ರಾಜನನ್ನು ಹುಡುಕಿ ಗುರುತಿಸೋಕೆ ತುಂಬಾ ಪ್ರಯತ್ನ ಪಟ್ರು. ಅವರ ಅರಮನೆ, ರಾಜರ ಸಮಾಧಿ ಮತ್ತೆ ರಾಜರ ಮೂರ್ತಿಗಳನ್ನ ಹುಡುಕಕ್ಕೆ ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಏನು ಸಿಕ್ಕಿಲ್ಲ. ಇದರಿಂದ ಅರ್ಥ ಆಗೋದೇನಂದ್ರೆ ಇಲ್ಲಿ ಅಧಿಕಾರ ಇರ್ಲಿಲ್ಲ ಅಂತ ಅಲ್ಲ, ಆದ್ರೆ ಪ್ರದರ್ಶನ ಮಾಡೋ ಪದ್ಧತಿ ಇರ್ಲಿಲ್ಲ. ಅಲ್ಲಿನ ಜನರೇ ನಿಯಮ ಮತ್ತು ವ್ಯವಸ್ಥೆಯಿಂದ ನೋಡ್ಕೊಳ್ತಾ ಇದ್ರು. ಈ ಸಿವಿಲೈಸೇಷನ್ ನ ಅತ್ಯಂತ ಬಲವಾದ ಸಾಕ್ಷಿ ಇಟ್ಟಿಗೆಗಳ ಅಳತೆನೇ ಆಗಿದ್ವು. ಬಹುತೇಕ ಎಲ್ಲಾ ನಗರಗಳಲ್ಲಿ 1:2:4 ರೇಷಿಯೋನ ಪಾಲಿಸ್ತಾ ಇದ್ರು. ಈ ಅಳತೆ ಮನೆಗಳಲ್ಲಿ, ಡ್ರೈನೇಜ್ ಸಿಸ್ಟಮ್ ಅಲ್ಲಿ ಮತ್ತು ಸಾರ್ವಜನಿಕ ಕಟ್ಟಡಗಳಲ್ಲಿ ಅಂದ್ರೆ ಪಬ್ಲಿಕ್ ಬಿಲ್ಡಿಂಗ್ಸ್ ಅಲ್ಲಿ ಬಳಸ್ತಾ ಇದ್ರು. ಇದು ಅಳತೆಯ ಜ್ಞಾನ ಹಾಗೂ ಸಾಮಾಜಿಕ ಜ್ಞಾನದ ಬಗ್ಗೆ ಇರುವ ಶಿಸ್ತಿಗೆ ಸಾಕ್ಷಿಯಾಗಿದೆ. ಮೊಹೆಂಜೊದಾರೊದಲ್ಲಿ ಮಹಾ ಸ್ನಾನಗೃಹ ಕಂಡು ಬಂದಿದೆ, ಆದ್ರೆ ಇದು ಮನೋರಂಜನೆಗಾಗಿ ಮಾಡಿರ್ಲಿಲ್ಲ. ಆಗಿನ ಕಾಲದಲ್ಲೇ ಇಟ್ಟಿಗೆಗಳ ನಡುವೆ ನೈಸರ್ಗಿಕ ಡಾಂಬರ್ ಅಥವಾ ನ್ಯಾಚುರಲ್ ಬಿಟುಮೆನ್ ನ ಬಳಸಿ ನೀರು ಸೋರದಂತೆ ಮಾಡಿದ್ರು. ಇದು ಒನ್ ಆಫ್ ದಿ ಅರ್ಲಿಯೆಸ್ಟ್ ನೋನ್ ವಾಟರ್ ಪ್ರೂಫ್ ಟೆಕ್ನಿಕ್. ಇದ್ರಲ್ಲಿ ನಾವೇನ್ ಕಾಣ್ಬೋದಂದ್ರೆ ಅವರಿಗೆ ವಸ್ತುಗಳ ಗುಣಲಕ್ಷಣೆ ಹಾಗೂ ನೀರಿನ ಮಹತ್ವ ಗೊತ್ತಿತ್ತು. ಇಲ್ಲಿ ಪ್ರತಿಯೊಂದು ಮನೆಗೂ ಒಳಚರಂಡಿ ವ್ಯವಸ್ಥೆ ಇತ್ತಂತೆ. ಕೊಳಚೆ ನೀರು ಮನೆಯಿಂದ ನೇರವಾಗಿ ಮುಚ್ಚಿದ ರಸ್ತೆ ಕಾಲುವೆಗೆ ಹೋಗ್ತಾ ಇತ್ತಂತೆ. ರೋಗಾಣುಗಳ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ, ಆದ್ರೆ ಸ್ವಚ್ಛತೆಯ ಮಹತ್ವ ಗೊತ್ತಿತ್ತು. ಲೋಥಾಲ್ ನಲ್ಲಿ ಆರ್ಕಿಯಾಲಜಿಸ್ಟ್ ಗೆ ಲಾರ್ಜ್ ಬ್ಯಾರಿನ್ ಲೈಕ್ ಸ್ಟ್ರಕ್ಚರ್ ಅಂದ್ರೆ ದೊಡ್ಡ ಕೊಳ ತರಹದ ರಚನೆ ಸಿಕ್ತಂತೆ. ಇದನ್ನ ಸಮುದ್ರ ವ್ಯಾಪಾರಕ್ಕೆ ಬಳಸ್ತಾ ಇದ್ರು ಅಂತ ವಿದ್ವಾಂಸರು ನಂಬ್ತಾ ಇದ್ರಂತೆ. ಇವರು ದೂರದ ಪ್ರದೇಶದಿಂದನೇ ವ್ಯಾಪಾರ ಮಾಡ್ತಾ ಇದ್ರು. ಇವರು ಮುಖ್ಯವಾಗಿ ಏನೇನ್ ವ್ಯಾಪಾರಗಳು ಮಾಡ್ತಾ ಇದ್ರು ಅಂದ್ರೆ ಮುತ್ತುಗಳು, ಬೀಟ್ಸ್, ಕಬ್ಬಿಣಗಳು, ಮೆಟಲ್ಸ್ ಹಾಗೂ ಚಿಪ್ಪುಗಳ ವ್ಯಾಪಾರ ಮಾಡ್ತಾ ಇದ್ರು. ಮೆಸೊಪೊಟಾಮಿಯಾದ ಪುರಾತನ ಬರಹಗಳಲ್ಲಿ ಮೆಲುಹಾ ಎಂಬ ದೇಶದ ಹೆಸರು ಬಂದಿದೆ. ಎಷ್ಟೊಂದ್ ಜನ ವಿದ್ವಾಂಸರು ಇದು ಸಿಂಧೂ ಪ್ರದೇಶನೇ ಅಂತ ಒಪ್ತಾರೆ. ಅವರಿಗೆ ಒಂದೇ ತರಹದ ತೂಕದ ಪದ್ಧತಿ ಇತ್ತು, ಅದರಿಂದ ನ್ಯಾಯವಾದ ವ್ಯಾಪಾರಕ್ಕೆ ಸಹಾಯ ಆಗ್ತಾ ಇತ್ತು. ಈ ಸಿಂಧೂ ನಗರ ಭಾಗಗಳಾಗಿ ಹಂಚ್ಕೊಂಡಿದ್ವು. ಯಾವ್ಯಾವುದು? ಸಿಟಡೆಲ್ ಅಂದ್ರೆ ಉತ್ತರದ ಭಾಗ, ಲೋವರ್ ಟೌನ್ ಅಂದ್ರೆ ಕೆಳಗಿನ ವಾಸ ಪ್ರದೇಶ ಅಂತ. ಸಿಟಡೆಲ್ ಜಾಗದಲ್ಲಿ ಅರಮನೆ ಇರಲಿಲ್ಲ, ಅದರ ಬದಲು ಪಬ್ಲಿಕ್ ಬಿಲ್ಡಿಂಗ್ಸ್, ಸ್ಟೋರೇಜ್ ಅಥವಾ ಸಂಗ್ರಹಣೆ, ಆಚರಣೆ ರಚನೆಗಳು ಈ ತರ ಇದ್ವು. ಲೋವರ್ ಟೌನ್ ಅಲ್ಲಿ ಮನೆಗಳು, ಮಾರ್ಕೆಟ್ಗಳು ಹಾಗೂ ಚಿಕ್ಕ ಚಿಕ್ಕ ರಸ್ತೆಗಳಿದ್ವು. ಸಿಂಧೂ ಮನೆಗಳನ್ನ ಗಮನಿಸಿದ್ರೆ ಅವರು ಪ್ರೈವಸಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ರು ಅಂತ ಗಮನಿಸಬಹುದು. ರಸ್ತೆಗೆ ನೇರವಾಗಿ ಬಾಗ್ಲಿರ್ಲಿಲ್ಲ ಹಾಗೂ ಒಳಗಿನ ಆವರಣಕ್ಕೆ ಅಥವಾ ಇನ್ನರ್ ಕೋರ್ಟ್ ಯಾರ್ಡ್ಸ್ ನ ಓಪನ್ ಸ್ಪೇಸ್ ಮಾಡ್ತಾ ಇದ್ರು. ಬಡವರಾಗ್ಲಿ ಶ್ರೀಮಂತರಾಗ್ಲಿ ಒಂದೇ ತರಹದ ಲೇಔಟ್ ಫಾಲೋ ಮಾಡ್ತಾ ಇದ್ರು. ಇದು ಸಮಾನತೆ ಹಾಗೂ ಕುಟುಂಬ ಮೌಲ್ಯಗಳನ್ನ ತೋರಿಸುತ್ತೆ. ಇನ್ನು ನೀರಿನ ವಿಷಯಕ್ಕೆ ಬಂದ್ರೆ ನಗರಗಳಲ್ಲಿ ಬಾವಿಗಳು, ಸ್ನಾನದ ಮನೆ, ಕಾಲುವೆ ಅಥವಾ ಡ್ರೈನ್ಸ್ ಗಳಿದ್ವು. ಮೊಹೆಂಜೊದಾರೋ ಅಲ್ಲೇ 100 ಬಾವಿಗಳು ಪತ್ತೆಯಾಗಿದೆ. ಇನ್ನು ಆಹಾರದ ವಿಚಾರಕ್ಕೆ ಬಂದ್ರೆ ಸಿಂಧೂ ಜನರು ತುಂಬಾ ಸ್ಕಿಲ್ಡ್ ರೈತರು. ಅವರು ಗೋಧಿ, ಜೋಳ, ಬಟಾಣಿ, ಹತ್ತಿ ಇನ್ನೂ ಹೆಚ್ಚು ಬೆಳೆಗಳನ್ನು ಬೆಳೀತಾ ಇದ್ರು. ಆಗಿನ ಕಾಲದಲ್ಲೇ ಹತ್ತಿ ಬೆಳೀತಾ ಇದ್ರು. ಹಂಗೆ ಅಲ್ಲಿದ್ದು ಎಕ್ಸ್ಪರ್ಟ್ ಕಲೆಗಾರರು. ಅವ್ರು ಏನೇನ್ ತಯಾರಿಸ್ತಾ ಇದ್ರು ಅಂದ್ರೆ ಮಣಿಗಳು, ಎಸ್ಪೆಷಲಿ ಕಾರ್ನಿಲಿಯನ್ ಎಂಬ ಮಣಿಗಳು, ಮಣ್ಣಿನ ಪಾತ್ರೆಗಳು, ಮೆಟಲ್ ಟೂಲ್ಸ್. ಬಹಳಷ್ಟು ನಗರಗಳಲ್ಲಿ ವರ್ಕ್ಶಾಪ್ ಅಥವಾ ಕಾರ್ಖಾನೆಗಳು ಪತ್ತೆಯಾಗಿದೆ. ಹಂಗೆ ಅಲ್ಲಿ ಲಿಪಿಗಳು ಸಿಕ್ಕಿವೆ, ಅಂದ್ರೆ ಸ್ಕ್ರಿಪ್ಟ್ಗಳು. ಅದನ್ನ ಈಗಿನವರೆಗೂ ಯಾರಿಗೂ ಓದಕ್ಕಾಗಿಲ್ಲ. ಸಿಂಧು ಧರ್ಮ ಬಹಳ ಸರಳವಾಗಿತ್ತಂತೆ.
ಅಲ್ಲಿ ದೊಡ್ಡ ದೇವಸ್ಥಾನಗಳು ಸಿಕ್ಕಿಲ್ಲ. ಅಂದ್ರೆ ನೈಸರ್ಗಿಕ ಹಾಗೂ ನೀರಿನ ಆಚರಣೆ ಪಾಲಿಸ್ತಾ ಇದ್ರು ಅಂತ ಕಾಣ್ಬಹುದು. ಇನ್ನ ವೆಪನ್ಸ್ ಗಳ ವಿಷಯಕ್ಕೆ ಬಂದ್ರೆ ತುಂಬಾ ಕಡಿಮೆ ಸಿಕ್ಕಿವೆ. ತುಂಬಾ ದೊಡ್ಡ ದೊಡ್ಡ ಯುದ್ಧ ಆಗಿರೋ ಗುರುತು ಸಿಕ್ಕಿಲ್ಲ. ಇದು ಶಾಂತಿಗೆ ಮಹತ್ವ ನೀಡಿದ ಸಮಾಜ ಅಂತ ತೋರಿಸುತ್ತೆ. ಇನ್ನು ರಾಖಿ ಗಡಿಯ DNA ಟೆಸ್ಟ್ ಅಲ್ಲಿ ಆ ಜನರು ಇಲ್ಲೇ ಇದ್ದವರು ಅಂತ ತೋರಿಸುತ್ತೆ. ಆ ನಂತರ ಜನರು ನಿಧಾನವಾಗಿ ಮೈಗ್ರೇಟ್ ಆಗ್ತಾ ಬಂದ್ರು. ಸಡನ್ ಇನ್ವೇಷನ್ ನ ಎವಿಡೆನ್ಸ್ ಇಲ್ಲ. ಕಾಲಕ್ರಮೇಣವಾಗಿ ಹವಾಮಾನ ಒಣಗ್ತಾ ಬಂತು. ನದಿಗಳು ತನ್ನ ದಾರಿ ಬದಲಾಯಿಸಿತು. ಇದರಿಂದ ಅಲ್ಲಿ ಬೆಳೆ ಬೆಳೆಯೋದಕ್ಕೆ ತುಂಬಾ ಕಷ್ಟ ಆಯ್ತು. ಅಂದ್ರೆ ಇದು ನಾಶ ಆಗಿಲ್ಲ, ಕ್ರಮೇಣ ನಡೆದ ಬದಲಾವಣೆ. ಈಗ್ಲೂ ಸಿಂಧು ನಾಗರಿಕತೆ ಏನ್ ತೋರಿಸುತ್ತೆ ಅಂದ್ರೆ ರಾಜರಿಲ್ದೆ, ಯುದ್ಧ ಇಲ್ದೆ ಸಮಾಜ ಖುಷಿಯಾಗಿ ಬೆಳಿಬಹುದು ಅಂತ ತೋರಿಸುತ್ತೆ. ಇದು ಕಳೆದು ಹೋದ ಕತೆ ಅಲ್ಲ, ನಮ್ಮ ಇತಿಹಾಸ. ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.